ಇವತ್ತು ಸನ್ಮಾನ್ಯ ಈಶ್ವರಪ್ಪನವರು ತಮ್ಮ 78ನೇ ವರ್ಷದ ಜನ್ಮದಿನದ ಈ ಸಂದರ್ಭದಲ್ಲಿ ಅತ್ಯಂತ ಕೃತಜ್ಞತೆಯಿಂದ ಅತ್ಯಂತ ತಮ್ಮ ಭಾವಭಕ್ತಿಯಿಂದ ಅರ್ಪಣೆ ಮಾಡಿದ್ದಾರೆ. ಎಲ್ಲ ಸಾಧು ಸಂತರ ಸಮಕ್ಷಮದಲ್ಲಿ ಅವರೆಲ್ಲರ ಅನುಗ್ರಹ ಆಶೀರ್ವಾದದೊಂದಿಗೆ ಸಂಘ ಅದನ್ನ ಅತ್ಯಂತ ಗೌರವದಿಂದ ಸ್ವೀಕಾರ ಮಾಡಿದೆ. ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪನವರು ತಮ್ಮ 78ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಆರ್ಎಸ್ಎಸ್ ಮುಖಂಡ ಪಟ್ಟಾಭಿರಾಮ್ ಅವರಿಗೆ ಮಂಗಳ ನಿಧಿ ಸಮರ್ಪಣೆ ಮಾಡಿದರು. ಮಂಗಳ ನಿಧಿಯನ್ನು ಸ್ವೀಕರಿಸಿದ ಆರ್ಎಸ್ಎಸ್ ಮುಖಂಡ ಪಟ್ಟಾಭಿರಾಮ್ ಮಾತನಾಡಿ, ನಮ್ಮ ಸಮಾಜದಲ್ಲಿ ವಿಶೇಷ ಪರಂಪರೆ ಇದ್ದು ಯಾವುದೇ ಕಾರ್ಯವನ್ನು ಮಾಡುವಾಗ ಮೊದಲು ದೇವರು, ಗುರುಗಳನ್ನು ಹಾಗೂ ಬಂಧುಗಳನ್ನು ಕರೆದು ಸತ್ಕರಿಸಿ ಕೃತಜ್ಞತಾಪೂರ್ವಕವಾಗಿ ಫಲತಾಂಬೂಲ ಕೊಡುವ ಪದ್ಧತಿ ಇದೆ. ದೇವಋಣ, ಪಿತೃಋಣ, ಋಷಿಮುನಿಗಳ ಋಣ ತೀರಿಸಲಾಗುವುದಿಲ್ಲ. ಇಡೀ ಸಮಾಜ ಭಗವಂತನ ಒಂದು ಅಂಶ ಎಂದು ಮನಗಂಡು ಸಮಾಜಕ್ಕಾಗಿ ಕೃತಜ್ಞತಾಪೂರ್ವಕವಾಗಿ ಈ ಮಂಗಳ ನಿಧಿಯನ್ನು ಈಶ್ವರಪ್ಪನವರ ಕುಟುಂಬ ಸಮರ್ಪಿಸಿದೆ. ಈ ನಿಧಿಯನ್ನು ನಾವು ಸಂಘದ ಕಾರ್ಯಕ್ಕೆ ಬಳಸದೆ ಮಂಗಳ ಕಾರ್ಯಕ್ಕೆ ಬಳಸುತ್ತೇವೆ. ಈಶ್ವರಪ್ಪನವರಿಗೆ 82ನೇ ವರ್ಷಕ್ಕೆ ಸಹಸ್ರ ಚಂದ್ರ ದರ್ಶನ ಶಾಂತಿಯೂ ಆಗಲಿ. ಹಿಂದುತ್ವ, ಸಂಘನಿಷ್ಠೆ, ದೇಶ ಮತ್ತು ಗುರುಗಳ ವಿಷಯದಲ್ಲಿ ಅವರು ಎಂದಿಗೂ ರಾಜಿ ಮಾಡಿಕೊಂಡಿಲ್ಲ. ಅವರ ಇಡೀ ಜೀವನದ ಯಶಸ್ಸಿನ ಸಿಂಹಪಾಲು ಅವರ ಶ್ರೀಮತಿಗೆ ಸಲ್ಲಬೇಕು ಎಂದು ಆರ್ಎಸ್ಎಸ್ ಮುಖಂಡ ಪಟ್ಟಾಭಿರಾಮ್ ತಿಳಿಸಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಮಂಗಳ ನಿಧಿ ಬಗ್ಗೆ ಪಟ್ಟಾಭಿರಾಮ್ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಒಂದು ವಿಶೇಷವಾದ ಪರಂಪರೆ ಮೊದಲಿಂದಲೂ ಬರ್ತಾ ಇದೆ. ಯಾವುದೇ ಮಂಗಳ ಸಮಾರಂಭ ನಡೆದಾಗ ಕೂಡ ಪ್ರತಿ ವ್ಯಕ್ತಿ, ಪ್ರತಿ ಮನೆಗೂ ಕೂಡ ದೇವರನ್ನ, ಗುರುಗಳನ್ನ, ಸಮಾಜವನ್ನ, ಬಂಧುಗಳನ್ನು, ಅತಿಥಿಗಳನ್ನ ಕರೆದು ಸತ್ಕಾರ ಮಾಡುವುದು ಸಮಾಜಕ್ಕೆ, ದೇವರಿಗೆ ಮತ್ತು ಗುರುಗಳಿಗೆ ನಮ್ಮ ಯಥಾಶಕ್ತಿ ಭಕ್ತಿಪೂರ್ವಕವಾಗಿ, ಕೃತಜ್ಞತಾಪೂರ್ವಕವಾಗಿ ಒಂದು ನಿಧಿಯನ್ನ, ಫಲತಾಂಬವನ್ನು ಕೊಡೋದು ಲಾಗಾಯಿತಿ ಇರುವಂಥ ಪದ್ಧತಿ. ಇದನ್ನು RSS ಬಂದ ಮೇಲೋ ಯಾವ ಮಠ ಮಂದಿರ ಶುರು ಆದ್ಮೇಲೆ ಆಗಿರುವಂಥದ್ದಲ್ಲ. ಭಾರತ ಯಾವಾಗ ಉದಯ ಆಯಿತೋ ಅವಾಗಿಂದಲೂ ಇದೆ. ಯಾಕೆ ನಮ್ಮಲ್ಲಿ 3 ವಿಶೇಷವಾದ ನಮ್ಮ ಅಸ್ತಿತ್ವ ಇಲ್ಲ ಅನ್ನೋದು ನಮ್ಮೆಲ್ಲರ ದೃಢವಾದ ವೈಜ್ಞಾನಿಕ ನಂಬಿಕೆ. ಹಾಗಾಗಿ ಎಲ್ಲ ಸಮಯದಲ್ಲೂ ನಾವು ಎಲ್ಲಿಂದ ಬಂದಿದ್ದೀವೋ ಆ ಮೂಲವನ್ನು ಸ್ಮರಣೆ ಮಾಡಿಕೊಡ್ತಾ ಎಲ್ಲ ಸಂದರ್ಭದಲ್ಲೂ ನೋವು, ನಲಿವು ಎರಡೂ ಸಂದರ್ಭದಲ್ಲಿ ಭಗವಂತನ, ನಮ್ಮ ಕುಲದೇವರನ್ನ, ದೇವರನ್ನ ಸ್ಮರಣೆ ಮಾಡಿಕೊಳ್ಳೋದು ನಮ್ಮ ಭಾರತೀಯ ಪರಂಪರೆಯ ಪದ್ಧತಿ. ದೇವರುಣವನ್ನ ಎಲ್ಲರೂ ಕೂಡ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಬಾಳಬೇಕು. ಅದನ್ನೇನು ತೀರ್ಸಕ್ಕೆ ಬರೋದಿಲ್ಲ, ಅದಕ್ಕೆ ಕೃತಜ್ಞವಾಗಿ ಬಾಳಬೇಕು. ಎರಡನೇದು ಪಿತೃಋಣ. ಮಾತಾ ಪಿತೃಗಳ ಋಣವನ್ನ ಯತಿಗಳು ಕೂಡ ಪೂರ್ಣ ತೀರ್ಸಕ್ಕಾಗೋದಿಲ್ಲ. ಆಗಿದೆ ಅನೇಕ ಯತಿಗಳು ಸನ್ಯಾಸ ತಗೊಂಡ ನಂತರವೂ ಕೂಡ ತಾಯಿಯ ಸೇವೆಯನ್ನು ಮಾಡಿರೋದಿದೆ. ಪರಮ ಪೂಜ್ಯ ಶಂಕರಾಚಾರ್ಯರು ಕೂಡ ತಮ್ಮ ತಾಯಿಗೆ ಆಶ್ವಾಸನೆ ಕೊಟ್ಟಿದ್ರು, ನೀನು ಅಂತ್ಯಕ್ರಿಯೆ ನಾನು ಮಾಡ್ತೀನಿ ಅಂತ. ಇದು ನಮ್ಮ ಪರಂಪರೆ. ಮಾತೃಋಣ, ಪಿತೃಗಳನ್ನ ಯಾರು ಅರ್ಥವಾಗಿ ತಿಳಿಸೋಕ್ಕಾಗಲ್ಲ. ಮೂರನೇದು ಋಷಿಋಣ. ಋಷಿಋಣ ಅನ್ನೋದು ಸಾಧು ಸಂತರು ಸೇರ್ಕೊಂಡ್ರು, ಸಮಾಜವೂ ಸೇರ್ಕೊಡ್ತು, ಎರಡೂ ಸೇರಿ ಋಷಿಋಣ. ಈ ಮೂರನ್ನು ತೀರುತ್ತಾ ಬದುಕಬೇಕು. ಕಾರಣ ಇಷ್ಟೇ, ಇದು ಮೂರಿಂದ ಪ್ರತಿ ವ್ಯಕ್ತಿಯ ವಿಕಾಸ ಆಗುತ್ತೆ, ಪ್ರತಿ ಕುಟುಂಬದ ವಿಕಾಸ ಆಗುತ್ತೆ, ಪ್ರತಿ ವ್ಯಕ್ತಿಯ ಸಮಾಜ ವಿಕಾಸ ಆಗುವುದು ಈ ಮೂರರಿಂದ. ಇದರಿಂದಲೇ ನಾವೆಲ್ಲವೂ ತಗೊಂಡಿರೋದು. ನನ್ನ ಸಂಪಾದನೆ ಇದು ನನ್ನ ಮಾತ್ರ ಅಲ್ಲ, ಸಮಾಜದ ಋಷಿ ಮುನಿಗಳ, ಭಗವಂತ ತಂದೆ ತಾಯಿಗಳ, ದೇವರ ಕೃಪೆಯಿಂದ ಬಂದಿರುವಂಥ ಆ ಭಾವ. ಹಾಗಾಗಿ ಮತ್ತೊಮ್ಮೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಪರಮ ಪಡೆದವರಂತೆ ಕಾಣಿರೋ ಪದಿಯವತ್ತು ತುಭ್ಯಮೇವ ತತ್ಪಡದೆ ಅನ್ನೋ ಭಾವದಲ್ಲಿ ಸಮಾಜಕ್ಕೆ ಕೊಡುವ ಪದ್ಧತಿ. ಮತ್ತು ಇದರಲ್ಲಿ ಎಷ್ಟು ಮಟ್ಟಿಗಿದೆ ಅಂತಂದ್ರೆ, ಈ ಒಂದು 20 ವರ್ಷದಿಂದ ನಮ್ಮ ಶಿವಮೊಗ್ಗದ ಕಾರ್ಯಕರ್ತರ ಮನೆ ಮದುವೆಗೆ 3 ದಿವಸ ಮೊದಲು ಕರೆದಿದ್ರು, ಹೋಗಿದ್ವಿ. ಹಿರಿಯೂರು ಕೃಷ್ಣಮೂರ್ತಿ ಅಂತ ನಮ್ಮ ಸಂಘದ ಹಿರಿಯರಿದ್ರು. ಅವ್ರ ಮನೆಗೆ ಹೋದಾಗ ಮದುವೆಗೆ 4 ದಿವಸ ಮೊದಲನೇ ಕಾರ್ಯಕ್ರಮ. ಏನು ಕಾರ್ಯಕ್ರಮ
ಏನು ಅಂತಂದ್ರೆ ದಾಸೆಯನ್ನ ಕೂರಿಸಿದ್ದಾರೆ ಪೀಠದ ಮೇಲೆ. ದಾಸೆಯಲ್ಲಿ ಪಾದಪೂಜೆ ಮಾಡ್ತಾ ಇದ್ದಾರೆ. ನಾವೇನು ಜಾತಿ ಯೋಚನೆ ಮಾಡೋದಿಲ್ಲ, ಅದರ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ದಾಸಯ್ಯ ಯಾವ ರೀತಿ ನನಗೆ ಗೊತ್ತಿಲ್ಲ, ಅದರ ಪೂಜೆ ಮಾಡ್ತಾ ಇರೋರು ಬ್ರಾಹ್ಮಣರು. ಹಾಗೆ ಬ್ರಾಹ್ಮಣ ಜಾತಿಯವರು ತಮ್ಮ ಮದುವೆ ಸಮಾರಂಭದಲ್ಲಿ ಮೊದಲು ದಾಸೆಯಲ್ಲಿ ಪೂಜೆ ಮಾಡ್ತಾ ಕೇಳಿದ್ರೆ ಏನಿದು ಅಂತ. ಇಲ್ಲ, ನಮ್ಮ ಪುರಾತನ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಯಾವುದೇ ಮಂಗಳ ಸಮಾರಂಭ ನಡೆದರೂ ಕೂಡ ದಾಸೆಯಲ್ಲಿಗೆ ಪೂಜೆ ಮಾಡಿ ಕಾಣಿಕೆ ಕೊಟ್ಟು ಅವನಿಗೆ ಊಟ ಹಾಕಿದ ಮೇಲೆ ನಮ್ಮ ಗಣಪತಿ ಪೂಜೆ ಶುರು ಹೋಗೋದು. ಅಂದ್ರೆ ಎಂತೆಂಥ ಪರಂಪರೆ ನಮ್ಮ ದೇಶದಲ್ಲಿ ಬಂದಿದೆ ಅಂತ. ಅಂದ್ರೆ ಒಂದು, ದೇವರು, ತಂದೆ ತಾಯಿಗಳು, ಋಷಿಮುನಿಗಳು ಸಮಾಜವನ್ನು ಸ್ಮರಣೆ ಮಾಡಿಕೊಂಡು ಕೃತಜ್ಞತೆಯಿಂದ ಬದುಕುವುದು, ಕೊಡುವುದು. ಎರಡನೇದು, ಇಡೀ ಸಮಾಜ ಒಂದು, ಯಾರು ಮೇಲೂ ಕೀಳಲ್ಲ, ಎಲ್ಲರೂ ಭಗವಂತನ ಅಂಶ ಅನ್ನುವಂಥದ್ದು ಇಟ್ಕೊಂಡು ಆಚರಣೆಯನ್ನು ತಂದಿದ್ದಾರೆ. ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ವಯಂ ಸೇವಕರು ಕಳೆದ 3 ವರ್ಷಗಳಿಂದ ಇದೇನು ನಮ್ಮ ಭಾರತೀಯ ಪರಂಪರೆಯ ಪದ್ಧತಿ ಬಂದು ಅದನ್ನ ಇವತ್ತಿನ ರಾಷ್ಟ್ರದ ಇವತ್ತಿನ ವಾತಾವರಣದ ಪೂರಕವಾಗಿ ಬೆಳೆಸ್ಕೊಂಡು ಬಂದಿರುವಂಥ ಒಂದು ಪದ್ಧತಿಯೇ ಮಂಗಳ ನಿಧಿಯ ಸಮರ್ಪಣೆ. ಮಂಗಳ ನಿಧಿ ಅಂತಂದ್ರೆ ತಾನು ದುಡ್ದಿರೋದೆಲ್ಲವೂ ಕೂಡ ಇದು ಸಮಾಜದ ಕೃಪೆಯಿಂದ ಬಂದಿರೋದು ಅನ್ನುವಂಥ ಭಾವದಲ್ಲಿ ಐ ಆಮ್ ಓನ್ಲಿ ಟ್ರಸ್ಟಿ ಅನ್ನೋ ಭಾವದಲ್ಲಿ ಸಮಾಜಕ್ಕೆ ಕೃತಜ್ಞತಾಪೂರ್ವಕವಾಗಿ ಒಂದು ನಿಧಿಯನ್ನ ಸಮರ್ಪಣೆ ಮಾಡ್ತಾರೆ. ಅದನ್ನ ಇವತ್ತು ಸನ್ಮಾನ್ಯ ಈಶ್ವರಪ್ಪನವರು ತಮ್ಮ 78ನೇ ವರ್ಷದ ಜನ್ಮದಿಂದ ಈ ಸಂದರ್ಭದಲ್ಲಿ ಅತ್ಯಂತ ಕೃತಜ್ಞತೆಯಿಂದ, ಅತ್ಯಂತ ತಮ್ಮ ಭಾವಭಕ್ತಿಯಿಂದ ಅರ್ಪಣೆ ಮಾಡಿದ್ದಾರೆ. ಎಲ್ಲ ಸಾಧು ಸಂತರ ಸಮಕ್ಷಮದಲ್ಲಿ ಅವರೆಲ್ಲರ ಅನುಗ್ರಹ ಆಶೀರ್ವಾದದೊಂದಿಗೆ ಸಂಘ ಅದನ್ನ ಅತ್ಯಂತ ಗೌರವದಿಂದ ಸ್ವೀಕಾರ ಮಾಡಿದೆ. ಮತ್ತು ಈ ತಗೊಳ್ಳುವಂಥ ಹಣ RSS ಕೆಲಸಕ್ಕೆ ಬಳಸಲ್ಲ, ಬದಲಾಗಿ ಸಮಾಜದಲ್ಲಿ ಯಾರ ಮನೆಯಲ್ಲಿ ಮಂಗಳ ಸಮಾರಂಭಕ್ಕೆ ಅನಿವಾರ್ಯೆಯೋ ಅದನ್ನು ಉಪಯೋಗಿಸುತ್ತೆ. ಅದಕ್ಕೆ ಒಂದು ನಿಧಿ ಇಟ್ಟಿದೆ, ಸಂಘದ ಮಾಮೂಲಿ ಕೆಲಸಕ್ಕೆ ಬಳಸಲ್ಲ. ಆ ರೀತಿಯಾದ ಒಂದು ಶ್ರೇಷ್ಠ ಪರಂಪರೆಯ ಕಾರ್ಯಕ್ರಮ ಮಂಗಳ ನಿಧಿಯ ಸಮರ್ಪಣೆ. ಇನ್ನೆರಡನೇದಾಗಿ